ಮೋಹನ್ ಅವರೇ ನಮಸ್ಕಾರ. ನೋಡಿ ಬಹಳ ಕೆಮ್ಮು ಬರ್ತಿದೆ. ಕಳೆದ ಬಾರಿ ಯಾವ ಆಂಟಿಬಯೋಟಿಕ್ ತಗೊಂಡು ಹೋಗಿದ್ನೋ ಅದನ್ನೇ ಕೊಡಿ. ಸರಿ, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ತೋರಿಸಿ. ಅದರ ಅಗತ್ಯ ಏನಿದೆ ಅಣ್ಣವ್ರೆ? ನೀವು ಯಾವ ಡಾಕ್ಟರ್ಗೆ ಕಡಿಮೆ? ಇಲ್ಲ, ಖಂಡಿತ ಇಲ್ಲ. ನಾನು ಕೇವಲ ಫಾರ್ಮಸಿಸ್ಟ್ ಅಷ್ಟೇ. ಮತ್ತೆ ಆಂಟಿಬಯೋಟಿಕ್ ಅಥವಾ ಯಾವುದೇ ಔಷಧವಾದ್ರೂ ಅದರ ಸ್ಟ್ರಿಪ್ ನಲ್ಲಿ ಕೆಂಪು ಗೆರೆ ಇದೆ ಅಂತಾದ್ರೆ ನೀವು ಡಾಕ್ಟರರ ಪ್ರಿಸ್ಕ್ರಿಪ್ಷನ್ ತೋರಿಸದ ಹೊರತು ನಾನ್ ನಿಮಗೆ ಕೊಡುವ ಹಾಗೇ ಇಲ್ಲ. ಆದ್ರೆ ಕಳೆದ ಬಾರಿ ಚೀಟಿ ತೋರಿಸಿದ್ದೆ. ಯಾವ ಔಷಧದ ಸ್ಟ್ರಿಪ್ ನಲ್ಲಿ ಕೆಂಪು ಗೆರೆ ಇದೆಯೋ ಅದು ಪ್ರತಿ ಬಾರಿಯೂ ಡಾಕ್ಟರ್ ಬರೆದ ಚೀಟಿ ಆಧಾರದಲ್ಲಿ ಸಿಗೋದು. ಮತ್ತೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಬರೆದ ಪ್ರಮಾಣಕ್ಕಿಂತ ಹೆಚ್ಚು ಸಿಗೋದಿಲ್ಲ. ಇವರು ಒಬ್ಬ ಆದರ್ಶ ಫಾರ್ಮಸಿಸ್ಟ್. ಆಂಟಿಬಯೋಟಿಕ್ಸ್ ನ ದುರುಪಯೋಗ ಆಗ್ಬಾರ್ದು ಎಂಬುದನ್ನ ಅರ್ತಿದ್ದಾರೆ. ನೀವೆಲ್ಲರೂ ತಿಳಿದುಕೊಳ್ಳಿ, ಆಂಟಿಬಯೋಟಿಕ್ ಎಲ್ಲಾ ರೋಗಕ್ಕೂ ಔಷಧ ಏನಲ್ಲ. ಅನೇಕ ರೋಗಗಳ ಲಕ್ಷಣಗಳು ಒಂದೇ ರೀತಿ ಇರ್ತವೆ, ಆದ್ರೆ ಅವುಗಳ ಔಷಧಿ ಬೇರೆ ಬೇರೆ ಇರ್ತವೆ. ಹಾಗಾಗಿ ಆರೋಗ್ಯ ಕೆಟ್ಟಾಗ್ಲೆಲ್ಲ ಡಾಕ್ಟರರ ಸಲಹೆ ಅಗತ್ಯವಾಗಿ ಪಡೆಯಿರಿ. ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ರೆ ಮಾತ್ರವೇ ಆಂಟಿಬಯೋಟಿಕ್ ತೆಗೆದುಕೊಳ್ಳಿ. ಮತ್ತೆ ಔಷಧಿಯ ಡೋಸ್ ಸಮಯಕ್ಕೆ ಸರಿಯಾಗಿ ಪೂರ್ತಿಯಾಗಿ ತೆಗೆದುಕೊಳ್ಳಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.